Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thaika Tumos, Vaidyaratnam Aushadashala Trishur Kerala, Ayurveda Shramam Private Limited Chennai, Tamil Nadu, Unit of Shri Hospitals Group, Shri Dhutapapeshwar Private Limited Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला, संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Sri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy.
ಎಲ್ರಿಗೂ ನಮಸ್ಕಾರ. ನಾನು ಶ್ರೇಷ್ಠಂ ತಂಡದ ನಾಯಕಿ ಪೂರ್ಣಿಮಾ. ಮೊದಲನೇದಾಗಿ ಆಯುರ್ಗ್ರಾಮ ಎಂಬ ನ್ಯಾಷನಲ್ ವೈಡ್ ಪ್ರೋಗ್ರಾಂ ಆಯೋಜಿಸಿರುವ ಆಪ್ತಾಸ್ ಆಯುರ್ವೇದ ಟ್ರಸ್ಟ್ ಹಾಗೂ ಆಯುರ್ವೇದ ಪರಿಷತ್ ಇವರಿಗೆ ನಮ್ಮ ತಂಡದ ಪರವಾಗಿ ಧನ್ಯವಾದ ಹೇಳಲು ಬಯಸುತ್ತೇವೆ. ಈ ನಿಟ್ಟಿನಂತೆ ಮುದಹದಡಿ ಗ್ರಾಮದ ಜನರಲ್ಲಿ ಚರಕ ಆಚಾರ್ಯರ ಬೋಧನೆಗಳನ್ನು ತಿಳಿಸಿ ಪ್ರತಿ ಮನೆಯಲ್ಲೂ ಪ್ರತಿ ಹಳ್ಳಿಯಲ್ಲೂ ಆಯುರ್ವೇದದ ಅರಿವನ್ನು ಮೂಡಿಸಲು ನಾವು ಮುಂದಾಗಿದ್ದೇವೆ. ನನ್ನ ಹೆಸರು ಶಶಿಕಲಾ, ನಾನು ಫೈನಾನ್ಸ್ ಹೆಡ್. ನಾವು ಮುದ್ದಹದಡಿ ಗ್ರಾಮವನ್ನು ಆಯುರ್ಗ್ರಾಮ ಕಾಂಟೆಸ್ಟ್ಗೆ ಆಯ್ಕೆ ಮಾಡ್ಕೊಂಡಿದ್ವಿ. ಅಲ್ಲಿ ಒಟ್ಟು 400 ಮನೆಗಳದವು ಮತ್ತು 1750 ಜನಸಂಖ್ಯೆ ಇದ್ವಿ. ಸರ್ವೆ ಮಾಡಾದ್ಮೇಲೆ ನಮ್ಗೆ ಅದರಿಂದ ಗೊತ್ತಾಗಿದ್ದೇನಂತಂದ್ರೆ ಅಲ್ಲಿ ಅಷ್ಟೊಂದು ಹಳ್ಳಿ ಜನರಿಗೆ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ತಿಳುವಳಿಕೆ ಇಲ್ಲ. ನಾವು ಈ ಅವಕಾಶವನ್ನು ಸದುಪಯೋಗಪಡಿಸ್ಕೊಂಡು ಅವರಿಗೆ ಆಯುರ್ವೇದ ಔಷಧಿಗಳನ್ನು ಬಳಸಿ ಆರೋಗ್ಯನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ ಅಂತ ಭರವಸೆ ಇದೆ. Myself Vikas, I am the publicity head of the team Sreshtam. We have selected the village Mudahadadi for our medical camp, which is organized by the team Aptas. The reason for selecting this village is that this village has a pure knowledge about Ayurveda and herbal medicines. We being Ayurvedic students will try our best to convey the Acharya's teachings and contribute to the betterment of it. myself ಯೋಗೇಶ್ವರಿ ಫ್ರಮ್ ಸೆಕೆಂಡ್ ಫೇಸ್ ಕೇವಲ್. ನಾನು ಸ್ಟೇಟ್ ಇವೆಂಟ್ ಹೆಡ್. ನಾವು ಮುದಹದಡಿ ಅನ್ನೋ ಹಳ್ಳಿನ ಸರ್ವೆ ಮಾಡಿದಾಗ ಅಲ್ಲಿ ಪ್ರೈಮರಿ ಹೆಲ್ತ್ ಕೇರ್ ಇಲ್ಲ ಮತ್ತು ಜನಗಳಿಗೆ ಹೆಲ್ತ್ ಅವೇರ್ನೆಸ್ ಬಗ್ಗೆ ಇಲ್ಲ ಅಂತ ಗೊತ್ತಾಯಿತು. ಅಲ್ಲಿ ಮತ್ತೆ BP ಶುಗರ್ ಪೇಷಂಟ್ ತುಂಬ ಜನ ಇದ್ದಾರೆ ಅಂತ ಗೊತ್ತಾಯಿತು. ನಮ್ಮ ಕ್ಯಾಂಪಲ್ಲಿ ಆ ಜನಗಳಿಗೆ ಹೆಲ್ಪ್ ಮಾಡ್ತಾರೆ. I am the documentation head of the team. We had been to the village called Mudahadadi where we found some unhygiene and some myths about Ayurveda. So we try to clarify the myths and promote Ayurveda in a better manner. ನನ್ನ ಹೆಸರು ಅಲ್ಫಾಮಾ ಬಿಜಾಪುರ್. ನಾನು ರಿಪೋರ್ಟಿಂಗ್ ಹೆಡ್. ನಮಗೆ ಹಳ್ಳಿ ಸರ್ವೆ ಮಾಡಿದ ನಂತರ ಗೊತ್ತಾಗಿದ್ದೇನೆಂದರೆ ಆ ಹಳ್ಳಿ ಜನತೆಗೆ ಆಯುರ್ವೇದ ಹಾಗೂ ಆಯುರ್ವೇದ ಶಾಸ್ತ್ರದ ಬಗ್ಗೆ ಜ್ಞಾನ ಕಡಿಮೆ ಇದೆ ಎಂದು. ಹಾಗಾಗಿ ಆಪ್ತಾಸ್ ಆಯುರ್ವೇದ ತಂಡವು ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟಿದೆ ಆ ಜನತೆಗೆ ಆಯುರ್ವೇದದ ಬಗ್ಗೆ, ಆಯುರ್ವೇದ ಶಾಸ್ತ್ರದ ಬಗ್ಗೆ, ಔಷಧಿಗಳ ಬಗ್ಗೆ ಜ್ಞಾನವನ್ನು ತಿಳಿಸಿಕೊಳ್ಳಲು. ನಾವು ಫ್ರೀ ಕ್ಯಾಂಪಿಂಗ್ ಅಂತ ಮುದಹದಡಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಮುದಹದಡಿ ಗ್ರಾಮ ನಮ್ಮ ಕಾಲೇಜಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ನಾವು ಫ್ರೀ ಕ್ಯಾಂಪ್ ನಡೆಸಿದಾಗ ಗೊತ್ತಾಗಿದೆ ಏನಂದರೆ ಆ ಊರಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಅಷ್ಟಿಲ್ಲ. ಒಂದೇ ಬಸ್ಸು ಬಿಟ್ಟಿರೋದಲ್ಲಿ ಅದು ಒಂದೇ ಬಸ್ಸು ಬೆಳಗ್ಗೆ ಬಂತು ಅಂದರೆ ಸಂಜೆ ಅದೇ ಹೋಗೋದು. ನಾನು ಸೇವಾ ಕ್ರಿಯೇಟಿವಿಟಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಈ ಕ್ಯಾಂಪಿನ ಸರ್ವೆಯ ಪ್ರಕಾರ ಮುದಹದಡಿ ಗ್ರಾಮದ ಜನರಿಗೆ ಆಯುರ್ವೇದದ ಬಗ್ಗೆ ಅಷ್ಟಾಗಿ ತಿಳಿದಿಲ್ಲ. ಈ ಕಾರ್ಯಕ್ರಮದ ಮೂಲಕ ಆಯುರ್ವೇದದ ಬಗ್ಗೆ ತಿಳಿಸಲು ಇಚ್ಛಿಸುತ್ತೇನೆ. ನನ್ನ ಹೆಸರು ಫಿರ್ದೌಸ್ ಸುಲ್ತಾನ. ನಾನು ಕಲ್ಚರಲ್ ಹೆಡ್. ಅಲ್ಲಿ ಸರ್ವೆ ಮಾಡಾದ್ಮೇಲೆ ನನಗೂ ಅಲ್ಲಿ ಜನ ತುಂಬ ಮುಗ್ಧರು ಅನಿಸ್ತು. ನನ್ನ ಹೆಸರು ನಾಗಲಕ್ಷ್ಮಿ. ನಾನು ಸರ್ವೆ ಇದು. ನಾವು ಮುದಹದಡಿ ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ನಾವು ಫ್ರೀ ಕ್ಯಾಂಪ್ ಸರ್ವೆ ಮಾಡಿದ ಪ್ರಕಾರ ಅಲ್ಲಿನ ಜನಕ್ಕೆ ಆಯುರ್ವೇದದ ಬಗ್ಗೆ ಅಷ್ಟಾಗಿ ತಿಳುವಳಿಕೆ ಇಲ್ಲ. ನಾವು ಸರ್ವೆ ಫಸ್ಟು 3 ಗ್ರೂಪಾಗಿ ಡಿವೈಡ್ ಮಾಡಿಕೊಂಡು ಅಲ್ಲಿರೋ ಶಾಲೆ ಮತ್ತು ಪ್ರತಿ ಮನೆಗೂ ಹೋಗಿ ಅವ್ರು ಏನೇನು ಕೆಲಸ ಮಾಡ್ತಾರೆ, ಅವ್ರ ಮನೇಲಿ ಎಷ್ಟು ಜನ ಇದ್ದಾರೆ ಮತ್ತು ಅವ್ರಿಗೆ ಏನಾದರೂ ಕಾಯಿಲೆಗಳು ಇದ್ದಾವೆ ಅಂತೆಲ್ಲ ಸರ್ವೆ ಮಾಡ್ಕೊಂಡು ಬಂದ್ವಿ. ನಮಸ್ತೆ, ನಾನು ದೀಕ್ಷಾ ಹೆಗ್ಡೆ. ನಮಸ್ತೆ, ನಾನು ಸ್ಫೂರ್ತಿಯಾಗಿ. ಮತ್ತೆ ನಾನು ವಿಶ್ವನಾಥ್. ನಾವು ಶ್ರೇಷ್ಠಂ ತಂಡದ ಸಹಕಾರಿ ಸಂಸ್ಥೆ. ಈ ಊರಿನ ಆಡುಭಾಷೆ ಕನ್ನಡ. ಸರ್ವೆ ಪ್ರಕಾರ ಈ ಊರಲ್ಲಿ ಮುಖ್ಯ ಉದ್ಯೋಗ ವ್ಯವಸಾಯ ಆಗಿದೆ. ಈ ಹಳ್ಳಿಯಲ್ಲಿ ಮುಖ್ಯವಾಗಿ ಭತ್ತ, ಕಬ್ಬು ಹಾಗೂ ಅಡಿಕೆನ ಬೆಳೆಸಿದ್ದಾರೆ. ಹಾಗೂ ಈ ಊರಿನಲ್ಲಿ ಹಾಲಿನ ಡೈರಿ ಕೂಡ ಇದೆ. ಇಲ್ಲಿಯ ಜನರು ನೀರಾವರಿಗಾಗಿ ಬೋರ್ ಮುಖಾಂತರ ಕೆರೆ ನೀರನ್ನು ಬಳಸುತ್ತಾರೆ.
ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭಿಸಲು ನಮ್ಮ ತಂಡದ ಸದಸ್ಯರಾದ ದೀಕ್ಷಾ ಮತ್ತು ಸಂಗಡಿಗರು ವೇದಿಕೆಯ ಮೇಲೆ ಬರಲಿದ್ದಾರೆ. ಮುಖ್ಯ ಅತಿಥಿಗಳು ದೀಪ ಹಚ್ಚುವುದರ ಮೂಲಕ ಶುಭಾರಂಭ ಮಾಡಬೇಕೆಂದು ಕೋರುತ್ತೇವೆ. ನಮ್ಮಲ್ಲಿ ಬಹಳಷ್ಟು ಸರ್ವೆ ಮಾಡಲು ಸಿಗೋದು ಭೇಟಿ ಮತ್ತು ಶುಗರ್ ಪೇಷಂಟ್ಸ್. ನೀವು ಅವನ್ನ ಬೇಕಾದ ಫೋಕಸ್ ಮಾಡಿದರೆ ನಮಗೆ ಇದು ಒಂದು ಉತ್ತಮ ಆಯುರ್ಗ್ರಾಮ ಸೊಳ್ಳೆಗೆ ಅಲ್ಲ ಔಷಧಿ ಇಲ್ಲಿ ಬಿಡ್ರಿ, ಇಲ್ಲಿ ಬರೋದೇ ಇಲ್ಲ. ಮುಂದೆ ನೀವೆಲ್ಲರೂ ಕ್ಲೀನಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ರಿ. ಈ ಮೂಲಕ ನಮ್ಮ ಮುದಹದಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಮಿಸ್ ಅವ್ರು ಏನು ನಾವು ಎಷ್ಟು ಹೇಳಿದ್ರು ಅವ್ರು ಏನು ಮಾಡ್ಬೇಕು ಅದನ್ನೇ ಮಾಡ್ತಾರೆ. ಒಂದೇ ರೀತಿ ಇರಲ್ಲ. ತುಂಬಾ ಚೆನ್ನಾಗಿ ಅರ್ಥ ಈಗ ನಾಟಕ ಪ್ರದರ್ಶನ ಇದೆ. ಆರೋಗ್ಯದ ದೃಷ್ಟಿಯಿಂದ ಇದು ಜನರ ಒಳ್ಳೆಯದಕ್ಕಾಗಿ ನಾಟಕವನ್ನು ಮಾಡಲಾಗುತ್ತಿದೆ. ಪಾಠ ಇದರಿಂದ ಏನು ಮಾಡಬೇಕಂತ ನಾವು ಯೋಚನೆ ಮಾಡಿದಾಗ ನನಗೆ ಇದೊಂದು ಡೆಕೋರೇಟಿವ್ ಐಟಮ್ ಐಡಿಯಾ ಅದರಿಂದ ಒಳ್ಳೆ ಬರುತ್ತೆ. ಅದರಿಂದ ಬೆಂಗಳೂರು ಬರುತ್ತೆ. ಇವಾಗ ನೀವು ಗೊತ್ತಿರೋ ತುಂಬ ಬರುತ್ತೆ. ಹಾಗೆ ಅಷ್ಟೇ ಅಲ್ಲದೆ ನಿಮ್ಮ ಟೀಮ್ನಲ್ಲಿ ಮುಖ್ಯವಾಗಿ 3 Rಗಳ ಪ್ರಕಾರ ರೂಲ್ಸ್ನ ನೀವು ಫಾಲೋ ಮಾಡಬೇಕಾಗ್ತದೆ. 3 R ಅಂದರೆ ರೆಡ್ಯೂಸ್, ರಿಯೂಸ್ ಮತ್ತು ರೀಸೈಕಲ್. ಗೊತ್ತಿರೋ ಹಾಗೆ ರೆಡ್ಯೂಸ್ ಅಂದರೆ ಆದಷ್ಟು ಪ್ಲಾಸ್ಟಿಕ್ನ ಕಡಿಮೆ ಬಳಕೆ ಮಾಡಿ, ನೀರಿನಲ್ಲಿ ಮರುಬಳಕೆ ಮಾಡಿ, ಹೊಸದಾಗಿ ಮತ್ತೆ ಪ್ಲಾಸ್ಟಿಕ್ ತಗೊಂಡು ಮಾಡಿ ತರಲ್ಲ, ಇದನ್ನೇ ರೀಯೂಸ್ ಮಾಡಿ, ಆದಷ್ಟು ಕಡಿಮೆ ಮಾಡಿ. ರೀಸೈಕಲ್ ಅಂದರೆ ಮತ್ತೆ ಅದೇ ಪ್ಲಾಸ್ಟಿಕ್ ಬಾಟಲಿಂದ ನೀವು ಬೇಕಾದ ಪಾಟ್ಗಳನ್ನೆಲ್ಲ ಮಾಡ್ಕೋಬೋದು ಗಿಡ ನೆಡಲಿಕ್ಕೆ. ಅದನ್ನು ಕೂಡ ರೀಸೈಕಲ್ ಮಾಡುವಾಗ ಪ್ಲಾಸ್ಟಿಕ್ ಅಲ್ಲಿ ಎನ್ವಿರಾನ್ಮೆಂಟ್ಗೆ ಅತ್ಯಂತ ಹಾನಿಕಾರಕ ಆಗಿರೋದ್ರಿಂದ ಅದು ಕಡಿಮೆ ಆಗುತ್ತೆ. ಹಾಗಾಗಿ 3 Rಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ನಾವು ಹೇಳ್ತೀವಿ. ಧನ್ಯವಾದ. ಆವರಣದಲ್ಲಿ ಯೋಗ ಮಾಡುತ್ತೇವೆ. ನಮ್ಮ ಕಾಲೇಜಿನಿಂದ ಯೋಗ ಶಿಕ್ಷಕರು ಬಂದಿದ್ದಾರೆ. ದಾನಾಗಿ ಹೂವಿನ ಅರ್ಜುನರು ವಾಲಿಗಳು ಗಂಗಾವತಿಯಾಗೆಲ್ಲ ಬರಬೇಕು. ಹೈಸ್ಕೂಲ್ ಆವರಣದಲ್ಲಿ ಬಂದು ಸೇರಬೇಕಾಗಿ ವಿನಂತಿ. ನಮ್ಮ ಕಾಲೇಜಿನಿಂದ ಯೋಗದ ಶಿಕ್ಷಕರು ಬಂದಿದ್ದಾರೆ. ವಿಶೇಷವಾಗಿ ಯೋಗ ಹೇಳಿಕೊಂಡು ಎಲ್ಲರೂ ಪೂರಕ ಉಸಿರು ತಗೊಳ್ಬೇಕು. ಊರ್ಧ್ವ ನಮಸ್ಕಾರ Yoga is life. ಸರಿಯಾಗಿ ಆರೋಗ್ಯ ಇರೋದ್ರಿಂದ ಇಡೀ ಕುಟುಂಬವನ್ನು ನೀವು ಕಟ್ಟಬಹುದು. ಮನೆಯ ಒಂದು ಕೊಡಲಿದ್ರೆ ಒಬ್ಬರು ಆರೋಗ್ಯವಾಗಿಲ್ಲ ಅಂದ್ರೆ ಮನೆ ಇಳಿದಿರುತ್ತೆ. ಒಂದು ಆರೋಗ್ಯವಾಗಿ ಬುದ್ಧಿವಂತರಾಗಿರ್ತಾರೋ ಅವ್ರ ಮನೆ ಕಟ್ಟಬಹುದು.
ಹೆಣ್ಮಕ್ಳೇ ಸ್ಟ್ರಾಂಗ್ ಇಲ್ಲ. ನನಗೆ ಹೆಣ್ಮಕ್ಳು ನಡೆಯುತ್ತೆ ಅಂತ ಹೇಳ್ತಾರೆ ಅವ್ರ ಮನೆ ನಾವು ಈ ನೋಡಿದ್ದೀವಿ. ಹಳ್ಳಿ ಅಂತ ಇಲ್ಲ, ಕೊಣ್ಣ ಅಂತ ಇಲ್ಲ, ಎಲ್ಲ ಕಡೆ ಸಕ್ಕರೆ ಕಾಯಿಲೆ ಅಂದ್ರೆ ಶುಗರ್ ಅನ್ನೋ ಕಾಯಿಲೆ, BP ಅನ್ನೋ ಕಾಯಿಲೆ ಇಲ್ಲದ ಮನೆಗಳಿಲ್ಲ. ಈಗ ಒಂದು ಸಾಸಿವೆ ಕಾಲದ ಮನೆಯಿಂದ ಸಾಸಿವೆ ಕಾಯಿಲೆ ಅನ್ನೋ ಹಾಗೆ ಇವತ್ತಿನ ಕಾಲದಲ್ಲಿ ಶುಗರ್, BP, ಥೈರಾಯ್ಡ್, ಇನ್ನೊಂದಿಷ್ಟು ಗ್ಯಾಸ್ಟ್ರಿಕ್ ಇವೆಲ್ಲ ಕಾಯಿಲೆಗಳಿಗೆ ಮನೆಗಳೇ ಇಲ್ಲ ಈಗ. ಆಗೋದಕ್ಕೂ ಅದು ನಮ್ಮ ಬಾಡಿ ಆಗೋ ಒಂದು ನಾರ್ಮಲ್ ಕ್ರಮ ಅಷ್ಟೇ. ಅದ್ರ ಜೊತೆಗೆ ಇವತ್ತು ನಾವೇನು ಹೇಳ್ಬೇಕಂತಂದ್ರೆ ಋತುಚಕ್ರ ಸಮಯದಲ್ಲಿ ಯಾವ ತರ ನಮ್ದು ಬಾಡಿನ ಮೇಂಟೈನ್ ಮಾಡಬೇಕು, ಎಷ್ಟು ನಾವು ಪ್ರಕೃತಿಯನ್ನು ಮೇಂಟೈನ್ ಮಾಡಬೇಕು. ಯಾಕಂತಂದ್ರೆ ಅದರಿಂದಲೂ ಕೂಡ ಕೆಲವೊಂದು ರೋಗಗಳು ಬರೋ ಚಾನ್ಸಸ್ ಇರ್ತವೆ. ನಾವು ಚೆನ್ನಾಗಿ ಹೈಜಿನಿಕ್ ಆಗಿ ಇಟ್ಕೊಂಡಿಲ್ಲ ನಮ್ಮ ಬಾಡಿನ ಅಂತ ಹೇಳಿ. ಹೆಣ್ಮಕ್ಳಿಗೆ ಸ್ಪೆಷಲಿ ಇದು ಎಲ್ಲರಿಗೂ ನೀವು ಅನುಭವಿಸಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಏನೇನು ವೈರ್ಮನ್ ಆಗುತ್ತೆ ಸಾಮಾನ್ಯವಾಗಿ. ಈಗ ತಾನೇ ಒಂದು 15 ವರ್ಷ ಇರೋ ಹೆಣ್ಮಕ್ಳಿಗೆಲ್ಲ ಹೊಟ್ಟೆ ನೋವು ಅಂತ ಹೇಳ್ತಿರ್ತಾರೆ. ಕೆಲವೊಬ್ರು ಪೂರ ರಜೆ ಹಾಕಿ ಮಲಗಿರ್ತಾರೆ. ಸೊ ಅಂತ ಟೈಮಲ್ಲಿ ನಾವು ಏನೇನೆಲ್ಲ ನಮ್ಮ ಮನುಷ್ಯನ ಬಾಡಿಯಲ್ಲಿ ಏನಂದ್ರೆ ತೇವಾಂಶವು ಹೆಚ್ಚಾದಾಗ ಈ ಫಂಗಸ್ ಸೋಂಕು ಅತಿ ಹೆಚ್ಚಾಗಿ ಕಾಣ್ತದೆ. ಹಾಗಾದ್ರೆ ಇದರ ಲಕ್ಷಣಗಳೇನು? ಅದನ್ನೇ ತಿಳ್ಕೊಳ್ಳೋಣ. ಅದು ಚುಕ್ಕೆ ಬರುತ್ತೆ, ಸ್ವಚ್ಛ ಆಗುತ್ತೆ, ಹುಳಿ ಆಗುತ್ತೆ. ಅದನ್ನ ನೀವು ಕೆತ್ಕೊಂಡ್ರೆ ಅದನ್ನ ಜಾಸ್ತಿ ಆಗುತ್ತೆ, ಬೇಗ ಹರಡುತ್ತೆ. ಮತ್ತೆ ಬೆಂಗೇಲೆ, ಗುಜರ್ ಮೇಲೆ, ಕಂಕುಳಿ, ಮತ್ತೆ ಕಾಲು ಸಂಗಿಲಿ, ತೊಡೆ ಸಂಗಿಲಿ ಬಟ್ಟೆ ವಾಶ್ ಮಾಡ್ತಾರಲ್ಲ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಹಾಕಬೇಕು. ಹಾಗೆ ಸ್ವಲ್ಪ ನೀರು ಬಂದ್ರೆ ಹಾಕಬಾರ್ದು. ಮತ್ತೆ ಇವಾಗೆಲ್ಲ ಹೊರಗೆ ಹೋಗ್ಬರ್ತೀವಲ್ವ, ಅದು ಮಣ್ಣು ಏನಾರ ಕೈ ಕಾಲಿಗೆ ಹಾಗೆ ಆಗುತ್ತೆ. ಚೆನ್ನಾಗಿ ತೊಳ್ಕೊಬೇಕಾ ಸೋಪಿಂದ ಏನಾಯ್ತು. ಮತ್ತೆ ಆಯುರ್ವೇದದ ಮುಖ್ಯ ಉದ್ದೇಶ ಏನಂದ್ರೆ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ, ಆತುರಸ್ಯ ವಿಕಾರ ಪ್ರಶಮನ. ಅಂದ್ರೆ ಕಾಯಿಲೆ ಬರದಂತೆ ತಡೆಗಟ್ಟುವುದು ಮತ್ತೆ ಆರೋಗ್ಯವನ್ನು ಕಾಪಾಡುವುದು. ಯಾವುದೇ ರೀತಿಯ ಕಾಯಿಲೆ ಈಗ ಎಷ್ಟು 45 ವರ್ಷದ ಸುಮಾರಾಗಿರೋದ್ರಲ್ಲಿ ಹಾರ್ಟ್ ಅಟ್ಯಾಕ್ ಎಲ್ಲ ಆಗೋ ಚಾನ್ಸಸ್ ಇದೆ. ಆದ್ರಿಂದ ನಮ್ಮ ದೇಸಿ ಪದ್ಧತಿಯಾದ ತುಪ್ಪ ಅಥವಾ ನಾವೇ ನಿಲ್ಲಲಿ ತಕ್ಷಣ ಅಂತ ಕಡ್ಲೆ ಎಣ್ಣೆ ಬಳಸಿ ಅಡುಗೆ ಮಾಡಿದ್ರೆ ಒಳ್ಳೆಯ. ಸಂಜೆ ನಾನು ಆಯುರ್ವೇದದ ಬಗ್ಗೆ, ಆಯುರ್ವೇದದ ವಿಶೇಷವಾಗಿರುವ ಪಂಚಕರ್ಮದ ಬಗ್ಗೆ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಒಂದು ಎಣ್ಣೆ ಹಚ್ಚಿ ಮಸಾಜ್ ಮಾಡಿದ್ರೆ ಅದು ಪಂಚಕರ್ಮ ಅಂತ ಎಲ್ಲರಿಗೂ ಪರಿಕಲ್ಪನೆ ಇರುತ್ತೆ. ಅಂದ್ರೆ ಸರಿಯಾಗಿ ಇವತ್ತು ನಾವು ಪಂಚಕರ್ಮ ಮಾಡೋದನ್ನ ಮುಂಚೆ ಪೂರ್ವ ಕರ್ಮ ಏನೇನು ಮಾಡಬೇಕು ಅಂತ ಹೇಳಿ ಡೆಮಾನ್ಸ್ಟ್ರೇಟ್ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದೀವಿ. ಸೊ ಈ ಗ್ರಾಮದಲ್ಲಿ 2 ಪ್ರೊಸೀಜರ್ ಬರುತ್ತೆ. ಒಂದು ಸ್ನೇಹನ ಅಂತ ಹೇಳಿ. ಸ್ನೇಹನ ಅಂತ ಅಂದ್ರೆ ನಾವು ಯಾವುದಾದ್ರೂ ತೈಲ ಯೂಸ್ ಮಾಡಿ ಅವರಿಗೆ ಫಸ್ಟ್ ನಾವು ಮುಖಕ್ಕೆ ಬಾಡಿ ತುಂಬ ಎಣ್ಣೆ ಹಚ್ಚಬೇಕು.
ನಿಮ್ಗೆ ಅದರಿಂದ ಏನು ಉಪಯೋಗ ಆಗುತ್ತೆ? ನಾನು ಹೇಳಿದೆ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅಂತ. ಏನಾಗುತ್ತೆ ಅಂತ ಹೇಳ್ತೀಯಾ? ಬೆಳಗ್ಗೆ ಹಾಲು ಮತ್ತೆ ರಾಗಿ ಕೊಡುವುದರಿಂದ ನಮಗೆ ಕಾಯಿಲೆಗಳು ಬೇಗನೆ ಉಂಟಾಗುವುದಿಲ್ಲ. ಹಾಗೂ ಮಧ್ಯಾಹ್ನ ಬಿಸಿ ಊಟವನ್ನು ಮಕ್ಕಳಿಗೆ ಸಹಾಯವಾಗಲಿ ಎಂದು ಕೊಡುತ್ತಾರೆ. ಊಟ ಮಾಡುತ್ತೆ, ಪ್ರಮಾಣದ ಊಟ ಮಾಡಬೇಕು. ಹಾಗೆ ಒಟ್ಟಿಗೆ ಕೇಕ್ ಇದನ್ನೆಲ್ಲ ನಾವು ದಿನಚರಿಯಲ್ಲಿ ಸತ್ತುತ್ತಲ್ಲಿ ಕೇಳ್ತೀವಿ. ಸತ್ತುತ್ತ ಅಂತೇಳಿ ಸಂಸ್ಕೃತ ಭಾಷೆಯಲ್ಲಿ ಸತ್ತುತ್ತ ಅದರಲ್ಲಿ ಅದು ಎರಡು ಸತ್ ಮತ್ತೆ ಉತ್ತ. ಸತ್ ಅಂತಂದ್ರೆ ಒಳ್ಳೆಯದು, ಉತ್ತ ಅಂತಂದ್ರೆ ನಮ್ಗೆ ಏನು ನಾವು ಸಂಸ್ಕಾರ ಅಂತ ಹೇಳಿದ್ರೆ ಸತ್ತುತ್ತ ಅಂದ್ರೆ ನಾವು ಏನೆಲ್ಲ ಒಳ್ಳೆಯ ಸಂಸ್ಕಾರಗಳನ್ನ ಒಳ್ಳೆಯ ನಡೆಗಳನ್ನ ನಮ್ಮ ಜೀವನ ಅಳವಡಿಸ್ಕೊಳ್ಳೋದು ಅದನ್ನೆಲ್ಲ ನಾವು ಸತ್ತುತ್ತ ಅಂತ ಹೇಳ್ತೀವಿ. ಇಲ್ಲ ಬಂದಿಲ್ಲ ಅಂದ್ರೆ ಫೋರ್ಸ್ಫುಲ್ ಮಾತಾಡೋದು ಹಂಗೆಲ್ಲ ಮಾಡ್ತಾರೆ. ಬೇರೆ ಬೇರೆ ಟೈಪ್ ರೋಗಗಳಿರ್ತವೆ. ಅದೇನಾದ್ರೂ ಹೊಲಸತೆಯೇ ಬಂದರೆ ಅದು ಫಿಶರ್ ಅಂತ ರೋಗ ಬರ್ತದೆ. ಅದು ಮೂಲವ್ಯಾಧಿ ಅಲ್ಲ. ಇದು ಈ ತುಂಬ ಸ್ಪೆಷಲ್ ಇರುತ್ತೆ ಅಂತ ಇದೆಲ್ಲ ಪೇನ್ ಬರೋದು. ಆಮೇಲೆ ಡೈಲಿ ನಾವು ಹೋಗಲ್ಲ ತುಂಬ ಪೇನ್ ಆಗ್ತದೆ. ಬದ್ವಾದ ನಿಯಂತ್ರಣ ಮಾಡಬೇಕಂದ್ರೆ ಎಲ್ಲ ಬಿಸಿ ಹಾಕೊಂಡು ಬಿಸಿ ಹಾಕೋದ್ರಲ್ಲಿ ಈ ಥರ ಇದೆಲ್ಲ 5ರಿಂದ 10 ನಿಮಿಷ ಕುತ್ಕೊಂಡ್ರೆ ಸಣ್ಣ ಮಕ್ಕಳು ಹಾಕಿದ್ರೆ 2 ಮಾಡಿ ಅಂದರೆ ಅವ್ರಲ್ಲಿ ಅದನ್ನು ಕುತ್ಕೊಂಡ್ರೆ ಅಲ್ಲಿ ಒಳಗಡೆ ಇರೋದು ಫ್ರೀ ಆಗುತ್ತೆ. ಅದನ್ನು ಅರ್ಪೆಕ್ಟಲ್ಲಿ ಮಾಡಿಲ್ಲ ಅಂತ ಫೋರ್ಸ್ ಮಾಡಿ ಮಾಡೋದು ಮಾಡಿದ್ರೆ ಅದು ತುಂಬ ಫೈಲ್ ಬರೋ ಚಾನ್ಸಸ್ ಜಾಸ್ತಿ ಇರ್ತವೆ. ಅದು ಬಂದಾಗ ಅಷ್ಟೇ ಹೋಗಬೇಕು ಆಯಿತಾ. ಜಾಸ್ತಿ ನೀರು ಕುಡಿಬೇಕು ಮತ್ತು ಜಾಸ್ತಿ ಫ್ರೂಟ್ಸ್ ತಿನ್ನಬೇಕು, ಅದನ್ನೆಲ್ಲ ಮಾಡಬೇಕು. ಹಂಗೆ ಇವಾಗ ಬದುಕೊಂಡ್ರೆ ಆಯುರ್ವೇದದಲ್ಲಿ ಶಾರಸಿಕ ಅಂತ ಚಿಕಿತ್ಸೆ ಇದೆ, ಅದರಿಂದ ಕಲಿಬೇಕು. ಇದು ಮಾಡ್ತೀರಾ ಡೈಲಿ ಬೇಸಿಕಲಿ ಲೈಫ್ ಲೀಡ್ ಮಾಡ್ತೀರಾ. ಈಗ ಹೊಲಕ್ಕೆ ಹೋಗಂಗಿರ್ತೀರ ನಮಗೆ ಊಟ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಿಮಗೆ ಕರೆಕ್ಟಿಗೆ ನೈಸಲ್ಲ. ಇಲ್ಲ ನೀವು ಎಲ್ಲರೂ ಹೋಗ್ಬೇಕು ಶೌಚಾಲಯಕ್ಕೆ ಹೋಗ್ಬರ್ತೀರ, ಈಗ ಕೈ ತೊಳಿಬೇಕು ಶೌಚಾಲಯಕ್ಕೆ ಹೋಗೋಣ. ಈಗ ನಮಗೆ ಕೂತ್ರೆ ಅಂದರೆ ನಿಮ್ಮ ಕೈಯೆಲ್ಲ ಬ್ಯಾಕ್ಟೀರಿಯಾ ಇರ್ತದೆ, ಅದು ನಿಮ್ಗೆ ಉಪಯೋಗ ಆಗುತ್ತೆ. ಮತ್ತು ನಿಮಗೆ ಅದ್ರ ಸಮಸ್ಯೆ ಆಗ್ತದೆ, ಹೊಟ್ಟೆ ಒಳಗೆ ಮತ್ತು ಡೈಜೆಷನ್ ಪ್ರಾಬ್ಲಮ್. ಅದು ಒಂದರಿಂದ ನೀವು ಊಟ ಮಾಡೋದು ನಾನು ಶುಗರ್ ಪ್ರಾಬ್ಲಮ್ಗಳು ಬರ್ತದೆ. ಮತ್ತು ಈಗ ಉಗುರು ಇಷ್ಟು ಶುಗರ್ ಎಲ್ಲ ಈಗ ಊಟ ಮಾಡ್ತೀರಾ ಅದೆಲ್ಲ ಮನೆ ಕೆಲಸ ಮಾಡ್ತೀವಿ ಇಷ್ಟು ಕಷ್ಟ ಕೊಡುತ್ತೆ. ಮಕ್ಕಳು ಸೇಮ್ ಅದೇ ಥರ ಮಕ್ಕಳು ಪ್ರಾಬ್ಲಮ್ ಅವ್ರು ತಾನೆ. ಅದಕ್ಕೆ ಅದರ ಬಗ್ಗೆ ಅಷ್ಟೇ. ಮತ್ತು ಏನಾದರೂ ಡೌಟ್ ಇದೆ
ಕುಡಿಬೋದು. ಆದರೆ ಕೆಳಗಡೆ ನೆಲದಲ್ಲಿ ನೀವು ನೀರನ್ನ ಸಂಗ್ರಹಣೆ ಮಾಡಿದ್ರೆ ಅದು ಕುಡಿಯೋಕ್ಕಾಗಲ್ಲ. ಸಂಗ್ರಹಣೆ ಮಾಡಿ ಅದನ್ನ ಬೇಸಿಗೆಗಾಲದಲ್ಲೆಲ್ಲ ನೀರಿನ ಮಳೆಗಾಲದಲ್ಲಿ ಗುಡ್ಡೆಗಳಲ್ಲಿ ಏನಾದ್ರು ಮಾಡಿರ್ತಾರೆ ಮುಂದೆ ಉಪಯೋಗಕ್ಕೆ ಬರ್ತದೆ. ಇವಾಗ ಗದ್ದೆಗಳಲ್ಲಿ ಸ್ವಲ್ಪ ಕರೆಂಟ್ ಜನರೇಟರ್ ಇಂಥ ಫಾರ್ಮ್ಗಳು ಏನಾದರೂ ಮಾಡಿದ್ರೆ ಉಪಯೋಗಕ್ಕೆ ಬರ್ತದೆ. ಮರನ ಬಳ್ಳಿ ಅಲ್ಲೇ ಈಗ ಅಮೃತ ಬಳ್ಳಿ ಅಂತೇಳಿ ಇದಕ್ಕೆ ನಾವೇನಾದ್ರೂ ಕರಿತೀವಿ ಅಂದರೆ ಗುಡುಚಿ. ಇದಕ್ಕೆ ಗುಡುಚಿ ಅಂತ ಕರಿತೀವಿ. ಇದು ಬಳ್ಳಿ ಇದು ಲೀವ್ಸ್ ನೋಡಿ, ಲೀವ್ಸ್ ಯಾವ ಥರ ಶೇಡ್ ಇದೆ ಅದು ಮೇನ್ ಆಗಿ ನಾನು ಈಗ ಜನರಿಗೆ ಹಿಂಗಂದ್ರೆ ಈಗ ಶುಗರ್ ಬಂದಿರೋರು, ಮಧುಮೇಹ, ಪ್ರಮೇಹ, ಗುಡುಚಿ ಕಷಾಯ ಅಂತೇಳಿ ಮಾರ್ಕೆಟಲ್ಲಿ ಸಿಗುತ್ತೆ. ಅದು ಕೂಡ ನೀವು ಸೇವಿಸ್ಬೋದು. ಬಟ್ ಅಲ್ಲಿ ಹೇಳೋಕ್ಕಾಗಲ್ಲ ಈಗ ಜಾಸ್ತಿ ದಿನ ಇರಬೇಕು ಅಂತ. ಇಲ್ಲಿ ಏನು ಮಾಡ್ತಾರೆ ಪ್ರಿಸರ್ವೇಟಿವ್ಸ್ ತುಳಸಿ ಎಲೆ ಹೀಗೆ ಅಂತಾರೆ. ಇದು ತುಳಸಿ ಅದರಲ್ಲಿ ಅಧ್ಯಯನ, ಬೋಧನೆ, ಚರ್ಚೆ ಇವು ಮೂರನ್ನು ಯಾರು ಪಾಲಿಸ್ತಾರೋ ಅವರು ಉತ್ತಮ ವಿದ್ಯಾರ್ಥಿ ಅಂತ. ಅಂದರೆ ಅಧ್ಯಯನ ಫಸ್ಟು ನಾವೇ ಓದಬಹುದು, ಆಮೇಲೆ ಬೋಧನೆ ಯಾರು ಚೆನ್ನಾಗಿ ಟೀಚಿಂಗ್ ಚೆನ್ನಾಗಿ ಕೇಳಿಸ್ಕೊಳ್ತೀರಾ ಅವರು, ಮತ್ತು ಚರ್ಚೆ. ಚರಕ ಅವರು ಏನು ಹೇಳಿದ್ದಾರೆ, ಶಿಷ್ಯನ ಆರೋಗ್ಯವಂತನಾಗಿರಬೇಕು ಮತ್ತು ಅವನ ಅಧ್ಯಯನದಿಂದ ವಿಮುಖನಾಗಬಾರದು. ಅಂದರೆ ಅವನು ಸಂಪೂರ್ಣವಾಗಿ ಅಧ್ಯಯನಕ್ಕೆ ಮೀಸಲಿಡಬೇಕು. ಜಾತಕ ಬೇರೆ ಕಡೆ ಅರ್ಥ ಆಗುತ್ತೆ, ಅಂದ್ರೆ ಲೆಕ್ಕ ಹಾಕಬೇಕು. ನಮ್ಮ ಜೊತೆ ಬೇರೆ ಕಡೆ ಬಟ್ ಅಷ್ಟು ಬೆನಿಫಿಟ್ ಬೇರೆ ಕಡೆ ಕಾಣುತ್ತೆ. ಹಾಗಾಗಿ ಬಾಡಿ ಪೂರ್ತಿ ಯಾವಾಗಲೂ ಎಲ್ಲರೂ ಸರ್ಕ್ಯುಲೇಷನ್ ಆಗೋದ್ರಿಂದ ಪ್ರತಿಯೊಂದು ನರ್ವಸ್ ಸಿಸ್ಟಮ್ ಇರೋದು ಪ್ರತಿಯೊಬ್ಬ ನರ್ವಸ್ ಸಿಸ್ಟಮ್ ಇರೋದು ಆ ರೀತಿ ಇರೋದ್ರಿಂದ ಅರ್ಥ ಕಾಣಿಸ್ತದೆ. ನೆಕ್ಸ್ಟ್ ಚರ್ಮದ ಭಾಗದಲ್ಲಿ ಜಂತುಗಳು ಇದೆಲ್ಲ ನಿಮಗೆ ಗೊತ್ತಿರುತ್ತೆ. ಸರಿ ಆಗ್ತಿರಲ್ಲ, ಹಂಗೆಲ್ಲ ಆಗ್ತದೆ. ಅಂದ್ರೆ ಗ್ಯಾಸ್ಟ್ರಿಕ್ ಅಂದ್ರೆ ಬರೀ ನಾವು ಉಂಡಿರೋ ಕರ್ಗಿರಲ್ಲ ಅತಲ್ ಬಂದೆ ಅಂತ. ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ. ಅಂದ್ರೆ ಹೊಟ್ಟೆಲಿ ಉಂಡಾಗ್ತಿರ್ತೈತಿ. ಹೊಟ್ಟೆ ಉಂಡಾಗಿ ಬಹಳ ದಿವಸ ಆದ್ಮೇಲೆ ಅದು ಹೊಟ್ಟೆ ಕ್ಯಾನ್ಸರ್ ಆಗಿ ಸಾಧ್ಯತೆ ಆಮೇಲೆ ಹೊಟ್ಟೆ
ಪೇಷಂಟ್ಗಳು ನೋಡಿದ್ದೀವಿ, ಆಮೇಲೆ ಎಲ್ಲ ಗುಳಿಗೆ ಎಲ್ಲ ಕೊಟ್ಟಿದ್ದೀವಿ. ಎಲ್ಲ ನಮಗೆ ಒಳ್ಳೆಯದಾಗೈತಿ. ನಮ್ಮಲ್ಲಿ ಬಂದು ಆರು ಸ್ವಲ್ಪ ಮಳೆ ಕಮ್ಮಿ ಮಾಡಿದ್ವಿ. ಯಾಕಂದರೆ ಮತ್ತೆ ಊರಲ್ಲಿ ಡ್ಯಾನ್ಸ್ ಮಾಡಿಸಿದ್ದೀವಿ, ಆಮೇಲೆ ಮತ್ತೆ ತಿರುಗೋ ಯೋಗ ಮಾಡಿಸಿದ್ದೀವಿ, ಆಮೇಲೆ ಮತ್ತೆ ಹೆಣ್ಮಕ್ಳು ಬಂದಿರ್ತದೆ. ಆದರೂ ಸ್ವಲ್ಪ ಮಳೆ ಬಂದು ನಮಗೆ ಸ್ವಲ್ಪ ಧೈರ್ಯ ಆಗ್ತದೆ. ಊರಲ್ಲಿ ಸ್ವಚ್ಛ ಗ್ರಾಮ ಮಾಡಿದ್ರು ಅಲ್ಲಿ. ಆಮೇಲೆ ನಮ್ಮ ಸ್ಕೂಲ್ ಹುಡುಗಿಗೆಲ್ಲ ಯೋಗ ಕಲಿಸಿದ್ರು. ಆಮೇಲೆ ಬಂದಂತ ಎಲ್ಲ ಗ್ರಾಹಕರಿಗೂ ವ್ಯವಸ್ಥೆ ಮಾಡಿದ್ರು. ಜೆಂಟ್ಸ್ಗೆಲ್ಲ ಒಟ್ಟಿಗೆ ನೋಡ್ತಾ ಇದ್ದಾರೆ. ಆದರೂ ಚೆನ್ನಾಗಿದೆ. ಭಾಳ ಚೆನ್ನಾಗಿರುತ್ತೆ. ನಮ್ಮಲ್ಲಿ ಸಿಟಿದ ಒಂದು ಈ ಜಾಗ ಮಲಯಾಳ ಮಕ್ಕಳನ್ನು ಕಷ್ಟದಲ್ಲಿ ಪ್ರತಿ ಮನೆಗೂ ಹೋಗಿ ಇಷ್ಟೊಂದು ಕಾರ್ಯಕ್ರಮ ನಿರ್ವಹಿಸಿ ಚರಕ ಅಂತ ಏನೋ ಗೊತ್ತಿರಲಿಲ್ಲ. ನನಗೆ ಫಸ್ಟ್ ಗೊತ್ತಿರಲಿಲ್ಲ, ನೀವು ಬಂದರೆ ಗೊತ್ತಾಗಿತ್ತು ಚರಕ ಅಂತೇಳಿ. ಎಲ್ಲರ ಅದಕ್ಕೆ ಹೊರಟಿದ್ರು ಆ ಗೌರ್ಮೆಂಟ್ ಇದಕ್ಕೆ. ನೀವು ಒಂದು ಆಯುರ್ವೇದ ಬಗ್ಗೆ ನನಗೆ ಪ್ರತಿಯೊಂದು ಸರಿತಾರ ತಿಳಿಸಿದ್ದೀರಾ, ಜನಗಳಿಗೆ ಗೊತ್ತಾಗಿದೆ. ಮತ್ತು ನಿಮ್ಮ ಕಷ್ಟದ ಡಾಕ್ಟರ್ಗಳಿಗೆಲ್ಲ ನಮ್ಮ ಜನರು ಭಾಳ ಸಪೋರ್ಟ್ ಮಾಡ್ತಿದ್ದಾರೆ. ಬಟ್ ನಿಮ್ಮ ಪರಿಶ್ರಮ ಜಾಸ್ತಿ. ಬೆಳಗ್ಗೆ 5 ಬಂದು ರಾತ್ರಿ 10 ಗಂಟೆ ಬಂದು ಭಾಳ ಕಷ್ಟಪಟ್ಟಿದ್ದೀರಾ. ನಿಮಗೆ ಭಾಳ ನಾವು ಥ್ಯಾಂಕ್ಸ್ ಹೇಳ್ತಾರೆ. ಕಾರ್ಯಕ್ರಮ 2.0 ಕಾರ್ಯಕ್ರಮವನ್ನು ಏರ್ಪಡಿಸಿ ಎಕ್ಸ್ಪ್ಲೈನ್ ಮಾಡಿದ್ವಿ. ನೆಕ್ಸ್ಟ್ ಸೆಕೆಂಡ್ ಡೇ ಅವೇರ್ನೆಸ್ ಸಾಕಾಂತವಾದ ಬೇರೆಗಳು ಎಲ್ಲ ಮನೆಮನೆಗಳು ಕಳಿಸಿದ್ವಿ. ಅದೇ ನೆಕ್ಸ್ಟ್ ಥರ್ಡ್ ದಿನಚರ್ಯ ಹೀಗೆ ಆಚಾರ್ಯರು ಇಷ್ಟೆಲ್ಲ ನಾವು ಒಂದು ವಾರದಲ್ಲಿ ಆರೋಗ್ಯ ಮಾಹಿತಿಯನ್ನು ಇಡೀ ಹಳ್ಳಿಗೆ ಮನೆ ಮನೆಗೆ ಹೋಗಿ ನಾವು ತಿಳಿಸಿರ್ತೀವಿ. ವಿದ್ಯಾರ್ಥಿಗಳಿಗೆ ನನ್ನ ಧನ್ಯವಾದಗಳು. Thank you, ma'am. Thank you. ನಮ್ಮ ಸ್ಟೂಡೆಂಟ್ಸ್ ಅಂದರೆ ವಿದ್ಯಾರ್ಥಿಗಳಲ್ಲಿ ಭಾಗವಹಿಸಿದ್ದು ತುಂಬ ಚೆನ್ನಾಗಿ ಕಾರ್ಯಕ್ರಮ ಆಯೋಜಿಸಿದ್ದಾರೆ. ವೈದ್ಯಕೀಯ ತಪಾಸಣೆ ಶಿಬಿರ ನಡೆಯಿತು. ವೈದ್ಯಕೀಯ ತಪಾಸಣೆ ಶಿಬಿರದಲ್ಲಿ ಒಂದು ಕನಿಷ್ಠ ಒಂದು 150 ಜನ ಪೇಷಂಟ್ಗಳನ್ನು ನೋಡಿದ್ದು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಇದರಿಂದ ಹಳ್ಳಿ ಜನ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ನಾವು ವಿದ್ಯಾರ್ಥಿಗಳು ಹಳ್ಳಿ ಜನ ಎಲ್ಲರೂ ಈ ಕಾರ್ಯಕ್ರಮದಿಂದ ಸದುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ನಾವು ನೋಡಿದ್ವಿ. ಥ್ಯಾಂಕ್ ಯು. ಆರೋಗ್ಯದ ಬಗ್ಗೆ ನಮಗೆ ಗೊತ್ತಿದ್ರು ಮಾಹಿತಿ ಕೊಟ್ಟಿದ್ರಿ. ಆರೋಗ್ಯ ಅಂದ್ರೆ ಏನಂದ್ರೆ ಮುಂಚೆ ಗೊತ್ತಿಲ್ಲ, ಬರೀ ಆಡ್ವಾನ್ಸ್ ಅಷ್ಟೇ ಗೊತ್ತಿತ್ತು. ಅದೊಂದು ಎಲ್ಲ ಹೇಳ್ಕೊಡ್ತೀವಿ. ಚೆನ್ನಾಗಿದೆ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ನಡೆಸ್ಕೊಡ್ತೀರಾ. ತುಂಬ ಹೆಲ್ಪ್ ಆಗಿದೆ. ಮಳೆ ಇರೋದಕ್ಕೆ ಸ್ವಲ್ಪ ಇದಾಗಿದೆ. ಚೆನ್ನಾಗಿ ಎಲ್ಲ ಯೋಗ ಮಾಡಿಸಿದ್ರೆ ಕಾಲು ಚೆನ್ನಾಗಿ ಅನಿಸ್ತದೆ. ಭಾಳ ಚೆನ್ನಾಗಿ ನಮಗೆ ಯಾರು ಡ್ರೋನ್ ಬಿಟ್ಟಿದ್ದಲ್ಲ, ಅದು ಭಾಳ ರೀತಿ ಆಗಿದೆ. ಮತ್ತು ಕೆಲಸ ಮಾಡ್ತಿದ್ರೆ ಡ್ಯಾನ್ಸ್ ಮಾಡ್ತಿದ್ರಲ್ಲ ಯೋಗ ಅದು ಭಾಳ ಚೆನ್ನಾಗಿ ಮಾಡ್ತೀವಿ. ಎಲ್ಲ ಪೇಂಟ್ ಮಾಡಿದರೆ ಎಲ್ಲ ಡ್ರಾಯಿಂಗ್ ಅದು ಭಾಳ ಚೆನ್ನಾಗಿದೆ. ಹೊಸ ಒಂದು ಊರಲ್ಲಿ ಭಾಳ ಚೆನ್ನಾಗಿತ್ತು. ಅದು ಡ್ರಮ್ ಫಸ್ಟಿಂದ ಡ್ರಮ್ ಬಂದು ಎಲ್ಲ ಡ್ರಮ್ ಸೈಡಲ್ಲಿ ಕಲಕಿ ಹೊತ್ತು ಭಾಳ ಚೆನ್ನಾಗಿ ಹೋಟೆಲ್ ಕೆಲಸ ಮಾಡಿದ್ವಿ. ಎಲ್ಲ ದೀಪೋತ್ಸವ ಮಾಡಿದ್ರಂಗಲ್ಲ ಫಸ್ಟಿಂದ, ಆಮೇಲೆ ನೆನ್ನೆ ಸಂಜೆ ನಿಮ್ದು ಭಾಳ ಆಗ್ಬಿಡ್ತು ನಮಗೆ. ಮಾಡೋದು ಕಷ್ಟ. ಹೆಣ್ಮಕ್ಳು ಗಂಡ್ಮಕ್ಳು ಭಾಳ ಚೆನ್ನಾಗಿ ಮಾಡಿದ್ರು. ಖುಷಿ ಆಯ್ತು ನೋಡಿ. 8 ಗಂಟೆವರೆಗೂ 9 ಗಂಟೆವರೆಗೆ ಇತ್ತು. ಭಾಳ ಚೆನ್ನಾಗಿ ಮಾಡಿದ್ರು. ಊರಾಗೆಲ್ಲ ಓಡಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಚೆನ್ನಾಗಿ ಹೇಳಿದ್ರು. ಮತ್ತು ಖುಷಿ ಅಂತ ಹೇಳಿದ್ ನೋಡಿ. ಹತ್ತು ಆಗಂಗೆ ಹೇಳಿದ್ರು. ಚೆನ್ನಾಗಿ ಭಾಳ ಹೆಣ್ಮಕ್ಳು ಗಂಡ್ಮಕ್ಳು ಸಣ್ಣ ವಯಸ್ಸಿನ ಚೆನ್ನಾಗಿ ಮಾಡಿದ್ರು. ಊರಾಗೆಲ್ಲ ಚೆನ್ನಾಗಿ ಹೇಳಿದ್ರು. ಇಲ್ಲಿ ಚೆನ್ನಾಗಿ Item is called by
Ayurgrama 2.0, Ayurgrama Ayurbharata. Subscribe and share this video to all and join hands with us to reach Ayurveda to each.